ಅಂತಂದ್ರೆ ನಾನು ಅದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಅವರು ಅಂತ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ 2013 ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಪತ್ರಕರ್ತರಿಗೆ ಇದ್ದಂತ ಪೆನ್ಷನ್ ಕೇವಲ 3,000 ರೂಪಾಯಿ. ಅವರು ಪತ್ರಕರ್ತರ ಜೊತೆ ಮಾತಾಡಿ ಹೇಳಿದ್ರು, 3,000 ರೂಪಾಯಿ ಪೆನ್ಷನ್ ಅಲ್ಲಿ ಏನಪ್ಪಾ ಮಾಡ್ತೀರಿ ನೀವು ಅಂತೇಳಿ ಇವತ್ತು 3,000 ರೂಪಾಯಿ ಪೆನ್ಷನ್ ಅನ್ನ 15,000 ರೂಪಾಯಿಗಳಿಗೆ ತಗೊಂಬಂದು ಇಟ್ಟಿದ್ದಾರೆ. ನಿಜ, ಅವ್ರು ಹೇಳದಂಗೆ ಕೆಲವೊಂದು ಗೈಡ್ಲೈನ್ಸ್ ನಿಂದಾಗಿ ಹಲವಾರು ಜನ ಪತ್ರಕರ್ತರಿಗೆ ಪೆನ್ಷನ್ ಸಿಗ್ತಾ ಇಲ್ಲ. ಏನಾಗ್ಬಿಟ್ಟಿದೆ ಅಂತಂದ್ರೆ ಈಗ ಮುಂದೆ ಅಲ್ಲಿ ಸೌಲಭ್ಯ ಇದೆ, ಅದನ್ನ ಪಡ್ಕೊಳ್ಳೋಕೆ ಯಾರ ಕಡೆಯಿಂದ ಸಾಧ್ಯ ಆಗ್ತದೆ. ಈಗ ನಾವು 15,000 ರೂಪಾಯಿ ಕೊಟ್ಟರು ಕೂಡ ಪೆನ್ಷನ್ ತಗೊಳ್ತಾ ಇರೋ ಪತ್ರಕರ್ತರ ಸಂಖ್ಯೆ ಬರೀ 250 ಜನ ಮಾತ್ರ. ಹೀಗಾಗಿ ಆ ಮಾನದಂಡಗಳನ್ನು ಕೂಡ ಸಡಿಲ ಮಾಡುವಂತ ಕೆಲಸವನ್ನ ಮಾಡ್ತೇವೆ. ಈಗ ಜೊತೆಗೆ ವಿಶೇಷವಾಗಿ ಗ್ರಾಮೀಣ ಬಸ್ ಪಾಸ್ ಯೋಜನೆ ಕೂಡ ಮುಖ್ಯಮಂತ್ರಿಗಳು ಮಾತು ಕೊಟ್ಟಂತೆ ಗ್ರಾಮೀಣ ಬಸ್ ಪಾಸ್ ಯೋಜನೆ ಕೂಡ ಜಾರಿಗೆ ತಂದಿದ್ದಾರೆ. ಅದರಲ್ಲೂ ಕೆಲವೊಂದು ಅಡೆತಡೆಗಳಿದ್ದಾವೆ. ಈಗ ಸದ್ಯಕ್ಕೆ ನಾವು 6,200 ಜನ ಪತ್ರಕರ್ತರಿಗೆ ಈಗ ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ಗಳನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ನಿಯಮಾವಳಿಗಳನ್ನು ಕೂಡ ಕೊಂಚ ಸಡಿಲ ಮಾಡಿ ಎಲ್ಲಾ ಪತ್ರಕರ್ತರಿಗೂ ಪಾಸ್ ಸೌಲಭ್ಯ ಸಿಗುವಂತದ್ದು ನೋಡ್ಕೊಳ್ತೇವೆ ಅಂತ ಸಂದರ್ಭದಲ್ಲಿ ಹೇಳ್ತಾರೆ. ಜೊತೆಗೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ 5 ಲಕ್ಷ ರೂಪಾಯಿವರೆಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್. ಯಾಕೆಂತಂದ್ರೆ ನಾವು ಕರೋನಾ ಸಂದರ್ಭದಲ್ಲಿ ನೋಡಿದ್ವಿ ಸರ್, ಹಲವಾರು ಜನ ಪತ್ರಕರ್ತರು ಚಿಕಿತ್ಸೆಗೂ ದುಡ್ಡಿಲ್ಲದೆ ಪಾಪ ತೀರ್ಕೊಂಡ್ಬಿಟ್ರು. ಅಂತವರು ನೆರವಾಗಬೇಕು ಅಂತಾನೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಯೋಜನೆಯನ್ನ ನಾವು ಇವತ್ತು ಜಾರಿಗೆ ತಂದಿದ್ದೀವಿ. ಈ 3 ಯೋಜನೆಗಳು ಎಲ್ಲ ಅರ್ಹ ಪತ್ರಕರ್ತರಿಗೆ, ಅದು ನಿಯಮಾವಳಿಗಳನ್ನ ಬಿಟ್ಟು ಎಲ್ಲ ಅರ್ಹ ಪತ್ರಕರ್ತರಿಗೆ ಸಿಗುವಂತೆ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಇದಕ್ಕೋಸ್ಕರ ಮುಖ್ಯಮಂತ್ರಿಗಳ ಜೊತೆ ಕೂಡ ಮಾತನಾಡಿ ಆ ಯೋಜನೆ ಸದ್ಬಳಕೆಯಾಗುವ ರೀತಿಯಲ್ಲಿ ನೋಡ್ಕೊಳ್ತೇವೆ. ಜೊತೆಗೆ ಈ ಎಲ್ಲ ಯೋಜನೆಗಳನ್ನು ಜಾರಿಗೆ ತಂದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಕೂಡ ವಿಶೇಷವಾದಂತಹ ಕೃತಜ್ಞತೆಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.